ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಒಂದು ಬೋಂಡ ಮಾಡೋಣ. ಬೋಂಡ ಅಂದರೆ ಕಡಲೆ ಹಸಿಟ್ಟು ಅಕ್ಕಿ ಮಾಡೋ ಬೋಂಡ ಅಲ್ಲ. ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ. ಸೊ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು, ಒಂದು ಅರ್ಧ ಕಪ್ಪಷ್ಟು ಹಿಟ್ಟು ಮಿಕ್ಕಿತ್ತು, ಒಂದೆರಡು ಸೌಟ್ ಆಗೋಷ್ಟು. ಸೊ ಒಂದೆರಡು ಈರುಳ್ಳಿ, ದೊಡ್ಡದು ಒಂದು ಎರಡು ಈರುಳ್ಳಿ ಕಟ್ ಮಾಡಿಕೊಂಡು, ಒಂದು ಸ್ವಲ್ಪ ಹೆಚ್ಚಿಗೆನೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು, ಒಂದು 4 ಮೆಣಸಿನ್ಕಾಯಿ, ಒಂದು ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. ಸೊ ಈ ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿ ಹಿಟ್ಟು ಕಲಿಸ್ಕೊಂಡು ನೋಡಿ ಬೋಂಡ ಮಾಡ್ತಾ ಇದ್ದೀನಿ. ಅತ್ತಿಗೆ ಬಂದಿದ್ರು ಡ್ಯೂಟಿ ಮುಗಿಸ್ಕೊಂಡು ಗುಂಡನ್ ಕರ್ಕೊಂಡು ಹೋಗೋದಕ್ಕೆ. ಸರಿ ಇರಿ ಹಂಗೆ ಮಾಡ್ಕೊಡ್ತೀನಿ, ತಿನ್ಕೊಂಡು ಹೋಗಿರಿ, ಮತ್ತೆ ಮನೇಲಿ ಏನೋ ಮಾಡ್ತೀರಾ ಅಂತ ಹೇಳಿ ಒಂದು 4:15 5 ಗಂಟೆ ಆಗಿತ್ತು. ಸೊ ನೋಡಿ ಬೋಂಡ ಮಾಡಿದೆ ನಾನು. ಬೋಂಡ ಚೆನ್ನಾಗೇ ಬಂದಿತ್ತು, ನಿಜವಾಗ್ಲೂ ಸಹ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಮ್ಮ ಮನೇಲಿ ಯಾವಾಗಲಾದರೂ ಅಕ್ಕಿ ಹಿಟ್ಟು, ದೋಸೆ ಹಿಟ್ಟು ಮಿಕ್ಕಿದ್ರೆ ಸಂಜೆ ಖಂಡಿತ ಈ ಸ್ನ್ಯಾಕ್ಸ್ ಮಾಡ್ತೀನಿ. ಬೋಂಡ ಆದರೂ ಮಾಡ್ತೀನಿ, ಇಲ್ಲಾಂದರೆ ಪಡ್ಡು ಸಹ ಮಾಡ್ಬೋದು. ಪಡ್ಡು ಮಾಡಿದ್ರೂ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಪಡ್ಡು ಮಾಡಿದ್ರೆ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಸೊ ಹಂಗೋಗಿ ಕಾಫಿ ಜೊತೆ ಬೋಂಡ ಹೀಗೆ ಅತ್ತಿಗೆಗೆ ಎಲ್ಲ ಸರ್ವ್ ಮಾಡಿದೆ. ಅದಾದಮೇಲೆ ವಾಕ್ ಹೋಗೋಣ ಪುಟ್ಟನಳ್ಳಿ ಕೆರೆಗೆ ಅಂತ ಹೇಳಿ ಜಾನು ಹೇಳ್ತಿದ್ಲು. ತುಂಬ ದಿವಸ ಆಯಿತು ವಾಕ್ ಹೋಗಿ. ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾವು ರೆಡಿ ಆದ್ವಿ. ನಮ್ಮ ಅತ್ತಿಗೆನೂ ಗುಂಡ ಮನೆಗೆ ಹೊರಟ್ರು, ಯಾಕಂದರೆ ಅವರು ಡ್ಯೂಟಿ ಮುಗಿಸ್ಕೊಬಂದು ಆಲ್ರೆಡಿ ಸುಸ್ತಾಗಿದ್ರು. ನಾನು ಬರಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿ ಹೊರಟ್ರು. ನಾವು ರೆಡಿ ಆದ್ವಿ ನೋಡಿ. ಆವಾಗಿಂದ ಮಾಡಿಲ್ವಾ? ಸುಮಾರು ದಿನ ಆಯ್ತು ಈ ಶೂಸ್ ಹಾಕೊಂಡು, ಇವಾಗ ಆಗಿತ್ತು ಇದ್ದಾರೆ ನೋಡಿ. ವಾಕ್ ಹೋಗ್ಬೇಕಂದ್ರೆ ಶೂಸ್ ಹಾಕೋಬೇಕಲ್ವಾ? ಆದ್ರೆ ನೀನ್ ಡೈಲಿ ಹಾಕೋನಲ್ಲ, ಇವತ್ತೇ ಹಾಕೋತಿಲ್ವಲ್ಲ ಪಾಪು ನಾನು. ಅಮ್ಮ ಮನೇಲೆ ಮಾಡ್ಬೋದಲ್ಲಮ್ಮ? ಮನೇಲಿ ಮಾಡ್ಬೋದು, ಇನ್ನು ಥ್ರೆಡ್ಮಿಲ್ ರೆಡಿ ಆಗಿಲ್ಲಲ್ಲ. ಅದಕ್ಕೆನಾ? ಸೊ ಆಯ್ತಾಯ್ತು ಬಂದ್ವಿ. ಇವಾಗ ತಿಂದಿರೋ ಬೋಂಡ ಕರಗಿಸ್ಬೇಕಲ್ವಾ, ಅದಕ್ಕೆ ಹಾಕೋಗ್ತಾ ಇರೋದು. ತಗೊಮ್ಮ. ಇವಾಗ ನೋಡಿ, ಇವಾಗ ನಾವು ರೆಡಿ ಆಗಿದ್ದೀವಿ, ಹಾಗೆ ಸೋನು ಪಾಪನು ರೆಡಿಯಾಗಿ ನಿಂತಿದ್ದಾರೆ. ಸೋನು ಬಮ್ಮ, ಪಪ್ಪ ಬರತ್ತೆ ಬಾ ಸೋನು. ಸೊ ಹೊರಟ್ವಿ. ಆ್ಯಕ್ಚುಲಿ ಗಾಡಿಯಲ್ಲಿ ಬಂದ್ವಿ ನೋಡಿ, ರೋಡೆಲ್ಲ ಕಿತ್ತಾಕಿರೋದ್ರಿಂದ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಮಹಿ ಮನೆ ಹತ್ರನೇ ನಿಲ್ಸಿ ಬರ್ತೀನಿ ಅಂತ ಹೋದ್ರು. ನಾನು ಮಕ್ಕಳನ್ನ ಕರ್ಕೊಂಡು ಹೊರಟೆ. ಕಾವೇರಿ ನೀರು ಬರೋ ಪೈಪ್ಸ್ ಏನೋ ಎಲ್ಲ ಒಡೆದೋಗಿದೆ ಅಂತ ಹೇಳಿ ಅದು ಫುಲ್ಲು ಆ ಲೈನೇ ಕಿತ್ತಿದ್ರು. ಅದಾದಮೇಲೆ ಹೇಗೋ ನಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ನಾನು ಹೊರಟೆ. ಹೋಗ್ಬೇಕಾದ್ರೆ ಎಲ್ಲ ನೋಡ್ತಿದ್ರು, ಯಾಕೆ ಹುಡುಗಿ ಹಿಂಗೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಏನಾದರೂ ಅಂದ್ಕೊಳ್ಳಿ ಅಂತ ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ. ನಿಧಾನ ಕಂಡ್ರು. ಗೆಟಪ್ ನಮ್ಮ ಗೆಟಪ್ 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 ಸರು ಕಮ್ಮಿಯೋ. ನೋಡಿ ಬೀಳ್ತಾಳೆ. ಸೋನು ಇರೋ ವೆಯ್ಟ್ಗೆ ಅವಳ ಮೇಲೇನೆ ಬಂದ್ಬಿಟ್ಲು. ಸೊ ಹಾಗಾಗಿ ಆಟಲ್ಲ ಅಂತಿದ್ಲು, ಕರ್ಕೊಂಡು ಇಲ್ಲಿಗೆ ಬಂದೆ. ಇಬ್ರು ಸ್ವಲ್ಪ ಹೊತ್ತು ಆಟ ಆಡಿದ್ರು, ಅಷ್ಟರೊಳಗಡೆ ಮಹಿ ಬಂದ್ರು. ಸೋನು ಮತ್ತೆ ಅವ್ರ ಪಪ್ಪ ನೋಡಿ ಅಲ್ಲಿ ಬರ್ತಿದ್ದಾರೆ. ಸೋನು ನಡೆಯಲ್ಲ ಬೇಗ. ಬಾ 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 ಬಾ, ಮೆಲ್ಲ ಮೆಲ್ಲ ಬೀಳ್ತೀಯ. ಮೇಲೆ ಹೋಗಪ್ಪ ಸೋನು, ಅಲ್ಲೋಗು ಅಲ್ಲಿ ಬೀಳಲ್ಲ, ಅಲ್ಲೋಗು. ಅರೇ ಮೆಲ್ಲ 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 ಬೀಳ್ತೀಯ. ಜಾನು ಬೀಳ್ತಾಳೆ ನೋಡ್ಕೋ. ನಾ ಮುಂದೆ ಹೋಗು, ನನ್ನ ಪಪ್ಪ ನಾನು. ಫಿಶು ಮೇ ಬಿ ಫಿಶು ಸಾಕಕ್ಕೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನೋಡಿ. ತುಂಬ ಫಿಶ್ ಇದೆ ಅಲ್ಲಿ ನೋಡಿ, ಕಾಣ್ತಿದೆ ಅನ್ಕೋತೀನಿ. ಎಷ್ಟು ಬರ್ತಿದೆ ಅದೇನು ಗೊತ್ತಿಲ್ಲಪ್ಪ ನನಗೇನಿದೆಯೋ ಅಲ್ಲಿ.
ನೋಡಿ ಗುಡ್ಡೆ ಗುಡ್ಡೆ ಬರ್ತಾ ಇದ್ದಾವೆ. ಮೇ ಬಿ ಸಾಕೋಕ್ಕೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ, ಇಲ್ಲ ಅಂದರೆ ಇಷ್ಟು ಫಿಶ್ಶು ಈ ಥರ ಇರಲ್ಲ. ಇದು ಪಾಂಪ್ಲೆಟ್ ಫಿಶ್ ಥರ ಇದೆ. ಅಲ್ಲ ಪಾಪು, ಹಾವಿದೆ ಅಲ್ಲಿ. ಅಯ್ಯೋ ನೋಡಿ, ಸ್ನೇಕ್ ಬೇರೆ ಇದೆ. ಅಯ್ಯೋ ಹಾವಿದೆ ಪಾಪು ಅಲ್ಲಿ, ಅದು ಕೂಡ ಬದುಕಿದೆ. ಚಿಕ್ಕ ಚಿಕ್ಕ ಮರಿನ ತಿನ್ನಕ್ಕೆ ಮತ್ತೆ ಇನ್ನೆಲ್ಲ ಸರಿ ಬಾ ಪಾಪ, ಹೋಗೋಣ. ನಿಧಾನಕ್ಕೆ ಹೋಗು. ಸೊ ಮಾಹಿ ಹೋಗ್ತಿದ್ದಾರೆ, ಮಾಹಿನ ಕ್ಯಾಚ್ ಮಾಡ್ತೀನಿ ನಾನೀಗ. ಎಷ್ಟು ವಾಕ್ ಮಾಡೋದ್ರು ಕೂಡ ನೆಕ್ಸ್ಟ್ ಮನೆಯಲ್ಲಿ ಚೀಸು ಪಾಡು ಪರದೇಸಿ ಎಣ್ಣೆ ಐಟಮ್ಸ್ ತಿಂದರೆ ಇನ್ನೆಲ್ಲಿ ಸಣ್ಣ ಆಗ್ತೀವಿ ಅಲ್ವಾ ಜಾನು? ಇವಾಗ ವಾಕ್ ಮಾಡ್ಕೊಂಡು ಹೋಗಿ ಬೆಳಿಗ್ಗೆ ಅಮ್ಮ ಬರ್ಗರ್ ಮಾಡಿಕೊಡು, ಚೀಸ್ ಪೊಟೆಟೊ ಮಾಡಿಕೊಡು, ಈ ಥರ ಕೇಳ್ತಿರ್ತಾಳೆ. ಇನ್ನು ಸಣ್ಣ ಆಗೋದು ಎಲ್ಲಿ ಬಂತು? ಪಿಜ್ಜಾ ಮಾಡಿಕೊಡು, ಇದೆಲ್ಲ ಮಾಡಿ ತಿಂದರೆ ಇನ್ನು ಸಣ್ಣ ಎಲ್ಲಾಗ್ತೀವಿ. ಸೋನು ಅವ್ರ ಪಾಪ ಬರಲೇ ಇಲ್ಲ ನೋಡಿ. ಎಲ್ಲಿ ಮಹಿ ಮತ್ತೆ ಸೋನು ಅಲ್ಲ ನಿಂತ್ಕೊಂಡ್ರು ಅವರು. ಮೇ ಬಿ ಕಾಣ್ತಿಲ್ಲ, ಸನ್ಸೆಟ್ ಆಗ್ತಿರೋ ಟೈಮ್ ಅಲ್ವಾ, ಸೊ ಕಾಣಲ್ಲ ಸರಿಯಾಗಿ. ಬನ್ನಿ ಮಹಿ. ಹಾಂ ಹಾಂ ಫಿಶ್ ಇದೆಯಾ? ಹಿಡ್ಕೊ ಹೋಗ್ಲಿ, ಮನೆ ತೊಗೊಂಡೋಗಿ ಮಸಾಲೆ ಹಾಕೋಣ. ನೋಡಿ ಸೋನು ಅಷ್ಟೇ, ಸೋನುಗೆ ವಾಕ್ ಮಾಡೋಕ್ಕಾಗಲ್ಲ. ನಾನು ಪಡ್ಕೊಳ್ತಾನೆ ಇದ್ಲು, ಅಲ್ಲಿ ಫಿಶ್ ಇದೆ ಇಲ್ಲಿ ಫಿಶ್ ಇದೆ ಅಂತ. ಸರಿ ಆಯಿತು ಅಂತ ತೋರಿಸ್ಕೊಂಡು ಫುಲ್ ಕೆರೆ ಒಂದು ರೌಂಡ್ ಬಂದ್ವಿ. ಆಲ್ಮೋಸ್ಟ್ 1 hour ಆಗಿತ್ತು. ಜಾನುನು ಅರ್ಧಕ್ಕೆ ನಡೆದು ಆಮೇಲೆ ಎತ್ಕೊಂಡ್ಲು, ಸೋನುನು ಎತ್ಕೋಬೇಕಾಯ್ತು. ಪಾರ್ಕಿಂದ ಬಂದ್ವಿ, 5:15 ಹೋಗಿದ್ದು. ಈಗ ಎಷ್ಟು ಪಾಪು ಟೈಮ್? ಆಲ್ಮೋಸ್ಟ್ 6:50 ಆಗಿದೆ. ಜಸ್ಟ್ 1 ರೌಂಡ್ ಅಷ್ಟೇ ಬಂದಿದ್ದು. ಸರಿ ಪಾಪು, ಒಂದು 3-4 months ಬ್ಯಾಕ್ ಹೋಗಿದ್ದೆ. ಮತ್ತು ಇವಾಗ ಯಾಕೆ ಹೋಗಲ್ಲ ಅಂದರೆ ಅರ್ಧನೂ ಹೋಗೋಕ್ಕಾಗಲಿಲ್ಲ, ಸೋನು ಎತ್ಕೋಬೇಕಾಯ್ತು, ಆಮೇಲೆ ಜಾನುನು ಎತ್ಕೊಂಡ್ರು ಮಾಹಿ. ಸೊ ಹಾಗಾಗಿ ಹೋಗಲ್ಲ ಪಾರ್ಕ್ಗೆ. ಸೊ ಬಟ್ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಿದೆ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಇವಾಗ ರುಟೀನ್ ಇದೆಯಲ್ಲ, ಅಡುಗೆ ಮಾಡು, ಪಾತ್ರೆ ತೊಳಿ, ಮತ್ತು ಅಡುಗೆ ಮಾಡಬೇಕು. ಮಹಿಗೆ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗುತ್ತಲ್ಲ, ಬನ್ನಿ ಅಡುಗೆ ಮಾಡೋಣ. ಏನು ಮಾಡೋಣ ಅಂತ ಅದಕ್ಕೂ ಮುಂಚೆ ನೋಡಿ ಅಡುಗೆ ಮನೆ ಹೇಗಿದೆಯೋ, ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಬೋಂಡ ಮಾಡಿ ತಿನ್ಕೊಂಡು ಹಾಗೆ ಹೋಗಿದ್ವಿ, ಏನೂ ಕ್ಲೀನ್ ಮಾಡಿ ಇದ್ದಿಲ್ಲ. ಸೊ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಅನ್ನಕ್ಕೆ ಇಟ್ಬಿಡೋಣ. ಮಹಿ ಚಿತ್ರಾನ್ನ ಮಾಡಿಕೊಡು ಅಂತ ಹೇಳಿದ್ರು. ನಾನು ಪುದೀನ ಬಾತ್ ಮಾಡ್ತೀನಿ ಅಂದರೆ, ಸೊ ಅನ್ನಕ್ಕೆ ಇಟ್ಬಿಟ್ಟು ಪಾತ್ರೆ ಬೆಳಗ್ಗೆ ತೊಳೆದಿರೋ ಪಾತ್ರೆ ಎಲ್ಲ ಎತ್ತಿಟ್ಟು ಮತ್ತೆ ಪಾತ್ರೆ ತೊಳಿ, ಅಡುಗೆ ಮಾಡು, ಪಾತ್ರೆ ತೊಳಿ, ಮನೆ ಕ್ಲೀನ್ ಮಾಡು, ಮಕ್ಕಳು ನೋಡ್ಕೊ. ಅಪ್ಪ ಸಾಕಾಗಿದೆ ಅಪ್ಪ ಲೈಫು, ನಿಜವಾಗ್ಲೂ ಎಷ್ಟು ಕಷ್ಟ ಇರುತ್ತೆ. ಒಂದು ಅಮ್ಮ ಅದನ್ನು ಕೆಲಸನ ಎಷ್ಟು ನಿಭಾಯಿಸ್ಬೇಕು ಅಂತ ಹೇಳಿದ್ರೆ, ನಮ್ಮಮ್ಮ ಅವ್ರು ಇಷ್ಟೆಲ್ಲ ಕಷ್ಟಪಡ್ತಿದ್ರ ಅಂತ ಇವಾಗ ಅರ್ಥ ಆಗುತ್ತೆ ನಿಜವಾಗ್ಲೂ. ಏನು ಮಾಡ್ತೀಯಮ್ಮ, ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ಮನೇಲೇ ಇರ್ತೀಯಲ್ಲ ಅಂತ ಹೇಳಿ ಕಾಟ ಕೊಡ್ತಿದ್ವಿ. ಬಟ್ ನಿಜ ನನಗಂತೂ ಸಾಕಾಗಿರುತ್ತೆ. ಡೈಲಿನೂ ಕೆಲಸ ಮಾಡಿ ದಿಂಬಿಗೆ ತಲೆ ಕೊಟ್ಟರೆ ಸಾಕಪ್ಪ, ಅದು ಎಲ್ಲೋಟೋಗಿರ್ತೀವೋ ಅಷ್ಟು ನಿದ್ದೆ ಬರ್ತಾ ಇರುತ್ತೆ. ಒದ್ದಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಮತ್ತೆ ನೋಡಿ ವಿಸಲ್ ಬಂದು ಅನ್ನನೂ ಆಯಿತು. ಸರಿ ಪುದೀನ ಬಾತ್ ಮಾಡ್ಕೊಡ್ತೀನಿ ಅಂದರೆ ಬೇಡ ಅಂದರು ಮಹಿ. ಚಿತ್ರಾನ್ನಕ್ಕೆ ರೆಡಿ ಮಾಡಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅವ್ರಿಗೆ ಚಿತ್ರಾನ್ನ ಇಷ್ಟಪಡ್ತಾರೆ ಅಪ್ಪ, ನನಗೆ ಚಿತ್ರಾನ್ನ ಅಂದ್ರೇ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವರಿಗೋಸ್ಕರ ತಿನ್ನಬೇಕು ಅಷ್ಟೇ. ಬೇರೆ ಈ ರೈಸ್ ಬಾತ್ಗಳಂದ್ರೆ ನನಗೆ ಅಷ್ಟಕ್ಕಷ್ಟೇ ಇಷ್ಟ ಆಗಲ್ಲ. ಚಪಾತಿ ಜೊತೆಗೆ ಪಲ್ಯನೋ ಏನಾದರೂ ಸಾಂಬಾರು ಇದ್ದರೆ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ರೈಸ್ ಬಾತು ಅಷ್ಟಕ್ಕಷ್ಟೇ. ಇನ್ನು ಅನ್ನನೂ
ತಿಳಿ ಸಾಂಬಾರು ಅದ್ರ ಜೊತೆಗೆ ಒಂದು ಹಪ್ಳ ಪಲ್ಯ ಇದ್ದರೆ ಇದು ಓಕೆ. ಆ ಥರ ಇಷ್ಟಪಡ್ತೀನಿ. ಚಿತ್ರಾನ್ನ ನನಗೆ ಇಷ್ಟನೇ ಆಗಲ್ಲ. ಮಹಿಗೋಸ್ಕರ ಮಾಡ್ತಿರ್ತೀನಿ. ನೋಡಿ ಈಗ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು, ಅನ್ನನೂ ರೆಡಿ ಆಗಿತ್ತಲ್ವ. ಮಹಿಗೆ ಬಾಕ್ಸಿಗೆ ರೆಡಿ ಮಾಡಿ ಕೊಟ್ಟು ಮತ್ತೆ ಮಕ್ಳಿಗೆ ತಿನ್ನಿಸಿ ಯಪ್ಪ ಸಾಕಾಗುತ್ತೆ ನನಗಂತೂ. ಜೊತೆಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದಿತ್ತು, ಅದನ್ನು ಮಾಡ್ಕೋಬೇಕು ಅಂತ ಹೇಳಿ ಮಹಿಗೆ ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡಿ ಬಾಕ್ಸಿಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ಮಹಿಗೆ ಬಾಕ್ಸ್ಗೆ ಹಾಕಿ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಏನೂ ಇಲ್ಲ, ಫ್ರೂಟ್ಸ್ ಏನಾದರೂ ಹಾಕಬೇಕು ಅಂದರೆ ಬೇರೆ ಏನಾದರೂ ಪಲ್ಯ ಏನಾದರೂ ಮಾಡ್ತಿದ್ದೆ. ಸೊ ಇವತ್ತು ಮಾಡೋಕ್ಕಾಗಲಿಲ್ಲ, ಹಾಕೋಗಿ ಬಂದು ಟೈಮ್ ಆಗಿದೆ ಅಂತ ಹೇಳಿ. ಜಾನು ಹಸುವಾಗ್ತಿದೆ ಅಂತ ಅಂದ್ಲು. ಸರಿ ಅಂತ ಅನ್ನ ಕೊಟ್ಟರೆ ನೋಡಿ ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡು ನನಗೆ ಬೇಡ ಅಂತಿದ್ದಾಳೆ. ಅನ್ನ ಅಂದ್ರೇ ಅವಳಿಗೆ ಆಗಲ್ಲ. ಚಪಾತಿ, ಪೂರಿ, ದೋಸೆ, ಇಡ್ಲಿ, ಪಿಜ್ಜಾ, ಬರ್ಗರ್ ಇಂಥದ್ದು ಕೊಡಿ ತಿಂತಾಳೆ ಚೆನ್ನಾಗಿ. ಅನ್ನ ತಿನ್ನಲ್ಲ ಅಂತ ತಂದು ವಾಪಸ್ ಇಟ್ಲು. ಸರಿ ಆಯಿತು, ಇಡ್ಲಿ ಐತೆ ತಿನ್ನು ಅಂದೆ. ಇಡ್ಲಿ ಎತ್ಕೊಂಡು ಹೋದರೆ ಸಾಂಬಾರು ಚೆಲ್ಲಿದ್ದಾಳೆ. ನಾನು ಬೈತೀನಿ ಅಂತ ಪಾಪ ಮಾಸ್ ತೊಗೊಂಬಂದು ಅವಳೇ ಒರೆಸ್ಬಿಟ್ಟು ನಾನು ತಿಂತೀನಿ ನಮ್ಮ ಕೆಳಗಡೆ ಕುತ್ಕೊಂಡು ನಾನು ತಿಂತಿದ್ಲು. ಅಷ್ಟರೊಳಗಡೆ ನಾನು ಮಹಿಗೆ ಒಂದು ಅರ್ಧ ಆಪೇಲು, ಒಂದು ಕಿವಿ ಫ್ರೂಟು ಕಟ್ ಮಾಡಿ ಬಾಕ್ಸ್ಗಾಗಿ ಇಟ್ಟೆ ಅವ್ರಿಗೆ. ಡಿನ್ನರ್ ಬ್ಯಾಗ್ ರೆಡಿ ಮಾಡಿಟ್ಟೆ. ಅಷ್ಟರೊಳಗಡೆ ಮಹಿ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಡು ಉಪ್ಪಾಕಿ ಅಂದರು. ಈ ಮಕ್ಳಿಗೆ ಕೋಲ್ಡ್ ಆಗಿರೋದ್ರಿಂದ ನಮಗೂ ಸಹ ಅದೇ ರೀತಿ ಆಗಿಬಿಟ್ಟಿದೆ, ಗಂಟ್ಲೆಲ್ಲ ಕಿಚ ಕಿಚ ಅಂತಿತ್ತು. ನಾನು ಸ್ವಲ್ಪ ನೀರಿಟ್ಟು ಉಪ್ಪಾಕಿ ಕುದಿಸಿ ನನಗೂ ಮಹಿಗೂ ಸಹ ಕುಡಿದ್ವಿ. ನಾನು ಕುಡಿದು ಮಹಿಗೂ ಇಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಸ್ಟೀಮ್ ತೊಗೊಳ್ಳೋಣ ಅಂತ ಬಿಸಿ ನೀರು ಸಹ ಇಟ್ಟೆ ಸ್ಟೀಮ್ಗೆ ಅಂತಲೇ. ಚೆನ್ನಾಗಿ ಸ್ಟೀಮ್ ತೊಗೊಂಡ್ರೆ ಸೊ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ನೋಡಿ. ನಾನು ತೊಗೋತೀನಮ್ಮ, ನನಗೂ ಸಹ ಕೋಲ್ಡ್ ಆಗಿದೆ ಅಂತ ಹೇಳಿದ್ಲು. ಆಯಿತು ಬಾ ಅಂತ ಹೇಳಿದ್ರೆ ಒಂದೇ ಒಂದು ಸೆಕೆಂಡ್ಗೆ ಹೊರಟೋದ್ಲು. ನಾನು ಸ್ಟೀಮ್ ತೊಗೊಂಡೆ. ಸೋನುಗೆ ಅವ್ರ ಪಪ್ಪನೇ ಊಟ ಮಾಡಿಸಿದ್ರು. ಅವಳು ನಿದ್ದೆ ಮಾಡಬೇಕು ಅಂತಿದ್ಲು. ಅಲ್ಲೆಲ್ಲ ಆಟ ಆಡಿ ಕೆರೆ ಹತ್ರ ಅಲ್ಲಿ ಪಾರ್ಕಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ರೆಡಿ ಮಾಡಿದಾರಲ್ಲ, ಅಲ್ಲೆಲ್ಲ ಆಟ ಆಡಿ ಸುಸ್ತಾಗಿದ್ಲು. ಅವಳಿಗೆ ಮೊಸರನ್ನ ತಿನ್ನಿಸಿದ್ರು, ಅವಳು ನಿದ್ದೆ ಮಾಡಿದ್ಲು. ನಾನು ಸ್ವಲ್ಪ ಸ್ಟೀಮ್ ತೊಗೊಂಡು ಊಟ ಮಾಡಿಕೊಂಡೆ. ನೋಡಿ ಚಿತ್ರಾನ್ನ ಅಂದರೆ ಅಷ್ಟಕ್ಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ನಬೇಕು ಅಂತ ತಿಂದ್ಕೊಂಡೆ. ಚಿತ್ರಾನ್ನ ತಿಂದು ಅದಾದಮೇಲೆ ಮಕ್ಕಳಿಗೆ ಬೆಡ್ ರೆಡಿ ಮಾಡಿ ಸೋನುನ ತಂದು ಮಲಗಿಸ್ದೆ. ಎಕ್ಸ್ಟ್ರಾ ಬೆಡ್ಶೀಟ್ ಹಾಕಿರ್ತೀನಿ, ಯಾಕಂದರೆ ಸೋನು ಸುಸ್ತು ಮಾಡ್ಕೊಳ್ತಾಳೆ ಅಂತ. ಮಾಡಲ್ಲ ಸಾಮಾನ್ಯವಾಗಿ, ಮಾಡ್ಕೋತಾಳೆ ಅಂತ ಹಾಕಿರ್ತೀನಿ. ಜಾನೂನು ಬಂದು ನಾನು ಹೋಗಿ ಮಲಗ್ತೀನಮ್ಮ ಅಂತ ಮಲಗಿದ್ಲು. ಸೊ ಅದಾದಮೇಲೆ ನನಗೆ ವಿಪರೀತ ಯಾಕೋ ತಲೆನೋವುತ್ತಿತ್ತು. ಈ ಮಕ್ಳ ಹತ್ರ ಒದ್ದಡಿ ಸಾಕಾಗಿರುತ್ತೆ. ಸೊ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಕುಡಿದು, ಸೊ ನಾನು ಸ್ವಲ್ಪ ಎಡಿಟ್ ಮಾಡಬೇಕಿತ್ತು, ಎಡಿಟ್ ಮಾಡಿಕೊಂಡು ಮಲಗೋಣ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡೆ. ಇವತ್ತಿನ ನಮ್ಮ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಏನಾದರೂ ನಮ್ಮ ಚಾನಲಲ್ಲಿ ನಿಮಗೆ ಮಿಸ್ಟೇಕ್ಸ್ ಕಾಣಿಸಿದ್ರೆ ಕಾಮೆಂಟ್ಸ್ ಮಾಡಿ, ತಿದ್ಕೊಳ್ತೀವಿ. ಗುಡ್ ನೈಟ್, ಬಾಯ್.